ಬುದ್ಧಿ ಇಲ್ಲ ನಿನಗೆ. ಅಷ್ಟು ಖಾಲಿ ಮಾಡ್ದ ನೋಡಲ್ಲ. ಆಪರೇಷನ್ ಆಗಿದೆ. ಥ್ಯಾಂಕು. ಕಿವಿ ಕಟ್ ಮಾಡವಿ ಆಂಟಿ. ಯಾವಾಗಲೇ ಈ ಕೋಲ್ ತಂಡ ಏರಿಕಿರ್ಬೇಕು, ಅದಕ್ಕೆ ಆಂಟಿ ತಗೋ. ಅಮ್ಮ ಸುಮ್ ಕೂತ್ಕೊಳ್ಳವ, ನಾನು ಒದ್ದೇ ಇಲ್ಲ ಅವನ್ನ. ಹಿಡ್ದಪ್ಪ ಕಣ್ಬಿಟ್ಟು ಈ ವಿಡಿಯೋದಲ್ಲಿ ನವೀನು ಮತ್ತು ನಾನು ಜಿಮ್ಮಿದು ವಿಡಿಯೋ ಆಗಿರುತ್ತೆ. ಲಾಗು ಫುಲ್ ಎಂಟರ್ಟೈನ್ಮೆಂಟ್ ಆಗಿದೆ. ಫುಲ್ ವಿಡಿಯೋ ನೋಡಿ. ಅಯ್ಯೋ 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 ಅಯ್ಯೋ, ಹೊಟ್ಟೆ ಹಸ್ತೈತಾ? ಹೋಗು. ಅವನಿಗೆಲ್ಲಿ ರೊಟ್ಟಿ ಇಳಿತೈತೆ ನವೀನ. ಅಲ್ಲೋಗಿ ಕಂಡರ ಮನೆ ಕೆರಿತೆಲ್ಲ ಗೊತ್ತಾಗಲ್ಲ ನಿನಗೆ. ಏನೋ ಜಿಮ್ಮಿ, ನಾನು ಆಗ್ಲಿಂದ ಹೇಳ್ತೀನಿ, ನೋಡ್ತಾನೆ ಇದ್ದೀನಿ. 50 ಸತಿ ಕೆರಿತದ ನವೀನ. ನಾನು ಅಲ್ಲೇ ಕುತ್ಕೊಂಡು ಕೇಳಿಸ್ಕೊತಾ ಇದ್ದೀನಿ. ಬಾಗ್ಲು ಕೆರಿತಾನೆ, ಅವ್ರು ಬಾಗ್ಲು ಹಾಕೊಂಡವ್ರೆ. ಅಲ್ಗೋ ಅಣ್ಣ ಏನೋ ತಂದು ಊಟ ಹಾಕ್ತು, ಆದ್ರೂ ತಿಂದಾದ್ಮೇಲೆ ಮತ್ತೆ ಸುಮ್ಮನೆ ಬೆಕ್ತಾನೆ, ಮತ್ತೆ ಕೆರಿತಾನೆ. ಕರ್ದೆ ನಾನು ಒಂದು ಸತಿ ಬಾ ಅಂತ ಬರಲಿಲ್ಲ. ಅಲ್ಲೋಡಲ್ಲಿ ನಿಮ್ಮಪ್ಪ ಊಟ ರೆಡಿ ಮಾಡ್ತೈತೆ. ಮೊಸರು ಜಿಮ್ಮಿಗೋಸ್ಕರ ಒಂದು ಹೊಸಾದು ಬೆಳಿಗ್ಗೆ ತಂದಿರೋ ಮೊಸರು ಪ್ಯಾಕೆಟ್. ಅದು ಒಂದು ಜೀವ. ಬುದ್ಧಿ ಇಲ್ಲ ನಿನಗೆ. ಬುದ್ಧಿ ಇಲ್ಲೇನೋ, ಕೆರಿತಿಯಲ್ಲ ಹೋಗಿ ಅವ್ರ ಮನೆ. ಬೈಲಿ ತಿಂತೀಯ ಮೊಸರಾ? ಯಾಕೆ ಅದು ಓಡಿಸ್ತಿದ್ಯಾ ಪಾಪ? ಅಕ್ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ. ನೋಡಿ ಫ್ರೆಂಡ್ಸ್, ಈ ನಾಯಿ ಹೆಸರು ಜಿಮ್ಮಿ. ಅವಾಗವಾಗ ನಮ್ಮ ಮನೆ ಕೋಳಿ ಸಾರು ಸ್ಮೆಲ್ ಇಟ್ಕೊಂಡು ಬರ್ತಾ ಇರ್ತಾರೆ. ಒಂದು ತೆಟ್ಟೆ ಮೊಸರು ಮಜ್ಜಿಗೆ ಮಾಡ್ಕೊಡ್ತಾ ಇದ್ದೀನಿ. ಅಲ್ಲೋಗಿ ನೋಡ್ತೇನೆ, ಸುಮ್ ಕೆರೀತ ಒಂದು ಬಾಗ್ಲ ಹಿಂದೆ ಫುಲ್ ಅವ ಇವತ್ತು. ನಾನೇನು ಮಾಡಲ್ಲ, ತಿನ್ನ. ನಮ್ಮ ಮನೆಗೆ ಬಂದು ಹಿಂಗೆ ತಿಂದು ಹೋಗ್ಬೇಕು ತಾನೆ ನೀನು. ಆಯ್ತಪ್ಪ ತಿನ್ನಿ. ನಾನು ಕರ್ದೆ ಕಣ್ಣವಿನ ಬರಲಿಲ್ಲ ಅವನು. ಎಷ್ಟು ಸತಿ ಬಾಗ್ಲು ಕೆರೀತನ್ ಗೊತ್ತೆ. ಬಾಯಿಲ್ವಲ್ಲ ಹೇಳೋದಕ್ಕೆ. ನೀರು ಬೇಕು ಅಂಬಲ್ಲ, ಊಟ ಬೇಕು ಅಂಬಲ್ಲ, ಸುಮ್ಮನೆ ಮನುಷ್ಯನ ಕಂಡ್ರೆ ಬಾಲ್ಯ. ಅವರು ಮನೆಗೆ ಯಾತು ಉಳ್ದೈತೋ ಅದನ್ನ ಹಾಕಿದ್ರು ಪಾಪ. ತಿಂದ್ಬಿಟ್ಟು ಮತ್ತೆ ಬಾಗ್ಲು ಕೆರೀತಾವ್ರೆ. ಅಷ್ಟು ಖಾಲಿ ಮಾಡ್ದ ನೋಡಲ್ಲ. ಒಲ್ಟ ನೋಡು, ಊಟ ಆತು ಅಂತಾನೆ ಹೇಳ್ತೀನಿ. ನೋಡ ಮುಂಚ್ಕೊಂಡು ಹೋಗಿದ್ದ. ನಾಳೆ ಸಂಡೇ. ನಾಗ ಅಲ್ಲೇ ತಗೋಗ್ತೀಯ. ಅಲ್ಲೇನು ಅಂಕಲ್ ಕೊಡಲ್ ಬಾ, ಅವ್ರೇನು ಕೊಡಲ್ಲ ಬಾ. ಮಜ್ಜಿಗೆ ಊಟ ಇವತ್ತು ಜಿಮ್ಮಿದು. ಮಜ್ಜಿಗೆ ಬಾರಲೇ ಇಲ್ಲಿ ಮೊಸರು ತಿನ್ಕೊಂಡೋಗ. ಅಲ್ಲ ಆಗ್ಲಿಂದಟೆ ಅವ್ರ ಮನೆ ಬಾಗ್ಲು ಕೆರಿತಾನೆ. ಏನು ಆಟ ಮಾಡ್ಕೊಳೋನು ಇಲ್ಲಿ. ಅವ್ರು ಮಲ್ಕೊಂಡವ್ರೆ. ಬಾರಲೇ ಒಂದ್ಸಲ ನಾನು ಕನ್ನಡ ನೋಡ್ಕೊಳ್ತಾ ಇದ್ನ, ಜಿಮ್ಮಿ ಅಲ್ಲಿದ್ದ. ಸಡನ್ ಗಡಿಕೆಲ್ಲ ಹಿಂಗ್ ತಿರುಗಿ ಅವನೇ ಸಡನ್ ಮಿರರ್ ನೋಡ್ಬಿಟ್ಟವನೆ. ನಿಂದ ನೋಡ್ಬಿಟ್ಟು ಹಿಂಗೆ ಕಣ್ಣು ಮಿಟುಕ್ಸ್ದಂಗ್ ನೋಡ್ತದೆ. ಆಮೇಲೆ ಅವನು ಅಂತಾನೆ, ಏನಣ್ಣ ನಿದ್ದೆ ಬರ್ತೈತೇನಣ್ಣ? ಮತ್ತೆ ಮೊಸರು ಊಟ ಮಾಡವನೆ. ಅಲ್ಲ, ಇದು ಆಕ್ಚುಲಿ ಹೆಣ್ಣು. ಇದು ನಾವು ಹುಡುಗನ್ ತರ ಮಾತಾಡಿಸ್ತೀವಿ. ಜಿಮ್ಮಕ್ಕ ಜಿಮ್ಮಕ್ಕ ಜೇಶು ಆಗಿದ್ರೆ ಜಿಮ್ಮಕ್ಕ. ಜಿಮ್ಮಿ ಎಲ್ಲತ್ತ ಜಿಮ್ಮಿ ಜಿಮ್ಮಿ ಯಾಕೆ ಈ ಮನೆ ಮತ್ತು ಈ ಬೇರೆ ಬಿಟ್ಟು ಹೋಗ್ತಿಲ್ಲ ಅನ್ನೋದಕ್ಕೆ ಒಂದು ಕಾರಣ, ಜಿಮ್ಮಿಗೆ ಆಪರೇಷನ್ ಆಗಿದೆ. ಅದಕ್ಕೆಲ್ಲ ಏರಿಯಾ ಬಿಟ್ಟು ಹೋಗ್ದಿಲ್ಲ ಗಿರ್ಲೆ ಟಿಕಾಣಿ ಊರಕ್ಕಾಗುತ್ತಾ? ಯಾರು ಬಾಯ್ ಫ್ರೆಂಡ್ ಇಲ್ಲ. ಜಿಮ್ಮಿ ಅಜ್ಜಿ ತಾತಂತಾರೆ ಯಾವಾಗ್ಲೂ ಮನೆ ಕಾಯ್ಕೊಂಡೇ ಕೂತ್ಕೊಳ್ತಾನೆ. ಹೋಗತ್ತಪ್ಪ. ಜಿಮ್ಮಿ ಜೀವನ ಇದ್ದಷ್ಟು ದಿನ ಚೆನ್ನಾಗಿ ಎಲ್ಲ ಸಿಗುತ್ತಾ ಅಲ್ಲಿ ಬಾರಿಸ್ಕೊಂಡು. ಅಲ್ಲೋಡೋದು ನೋಡು ಹೆಂಗ್ ನೋಡ್ತೈತೆ. ಏನ ನಿನ್ ಸ್ಟೋರಿ ಇದ್ದಂಗೆ. ನಾನಾಗ ಅಲ್ಲೋ ಕೂತ್ಕೊಂಡ್ರೆ ಇವಾಗ ಆ ಕಡೆ ಅಲ್ಲೋ ಕೂತ್ಕೊಂಡ್ರೆ ಇವಾಗ ಅಲ್ಲಿಗೆ ಬರುತ್ತೆ. ಯಾರಲ್ಲ ನಿನ್ಗೆ ಆಪರೇಷನ್ ಮಾಡಿದ್ದು? ಯಾಕ್ಲ ಅವ್ರ ಕೈಗೆ ಸಿಗಾಕೊಂಡೆ ನೀನು? ಆಪರೇಷನ್ ಬಗ್ಗೆ ಯಾಕೆ ಮಾತಾಡ್ತೀಯ? ಸುಮ್ಮನಿರತ್ತ. ನಾನು ನೋಡ್ದಂಗೆ ಜಿಮ್ಮಿ ಒಂದ್ಸಲ ಏನೋ ಮರಿ ಹಾಕಿಟ್ಕೊಂಡಿರ್ತಿ. ಅದೇ ಸೆಂದೆಗೆ ಬಿಟ್ಟಿದ್ರಲ್ಲ, ಒಂದ್ಸಲ ಮರಿ ಹಾಕಿತ್ತು. 3-4 ಮರಿಗಳಿದ್ವು. ಹೌದು. ಮರಿ ಹಾಕತಕ್ಕ ಹಾಕ್ಬಿಟ್ಟು ಅಣ್ಣ ಫುಲ್ ಸೀರಿಯಸ್ ಆಗ್ಬಿಟ್ಟ.
ಸೀರಿಯಸ್ ಅಂದ್ರೆ ಜಿಮ್ಮಿ ಸೀರಿಯಸ್ ಊಟನೇ ತಿಂತ ಇಲ್ಲ. ಹ್ಞೂ ಎಲ್ಲಂದ್ರೆ ಅಲ್ಲಿ ಕುತ್ಕೊಂಡು ಎಲ್ಲಂದ್ರೆ ಅಲ್ಲಿ ಮಲ್ಕೊಂಡ್ಬಿಟ್ಟ. ಆಮೇಲೆ ಕೊನೆಗೆ ಏನಾದ್ರು ಜಿಮ್ಮಿ ನಾನು ಹೋಗಿ ಅಲ್ಲಿ ಕುಕ್ ಅಂತೀನಿ ಇವಾಗ ಬಾ ಕೊನೆಗೆ ಅನ್ನ ಪನ್ನ ಹಾಕಿ ಹಂಗೂ ಹಿಂಗೂ ನೋಡೋಣ. ನೀರೆಲ್ಲ ಇದು ನಾನು ಕರೆದ್ರೆ ಬರ್ತಾನೆ ಜಿಮ್ಮಿ, ನೋಡೋಣ. ಜಿಮ್ಮಿ ಬರ ಇಲ್ಲಿ, ಬೇಕಪ್ಪ ಬಾ ಇಲ್ಲಿ. ಕಮಿಯರ್. ನಮ್ಮನೆ ಡಾನ್ ಇವರು. ಅವಾಗ ಅವಾಗ ಅಲ್ಲ ಕೋಳಿ ಸಾರು ಮಾಡಿದಾಗ ಸ್ಮೆಲ್ ಹಿಡ್ಕಡೆ ಓಡೋಡು. ಡಾನ್ ಇವರು ಕೋಳಿ ಸರ್ ಬಂದಾಗ ಮಾತ್ರ ನಮ್ಮ ಮನೆಗೆ ಬರ್ತಿರ್ತಾರೆ, ಇಲ್ಲಾಂದ್ರೆ ಕೆಳಗೆ ಫುಲ್ಲು. ನಮ್ಮನೆ ಡಾನ್ ಅಂತ, ನಮ್ಮನೆ ಡಾನ್. ಕರೆದ್ರು ಬರ್ತಾ ಇಲ್ಲ ನೋಡಿ ನವೀನ. ಥ್ಯಾಂಕ್ಸ್ ಕೊಡ ಜಿಮ್ಮಿ. ಕೊಡು, ಥ್ಯಾಂಕ್ಸ್ ಕೊಡು ಜಿಮ್ಮಿ. ಥ್ಯಾಂಕ್ಸ್ ಥ್ಯಾಂಗು. ಥ್ಯಾಂಕ್ ಯು ಕೊಡು. ಥ್ಯಾಂಕ್ಸ್ ಕೊಡು ಜಿಮ್ಮಿ. ನಮಸ್ಕಾರ. ಒಳ್ಳೆ ಆಕ್ಟಿಂಗ್ ಮಾಡ್ತೀನಿ ನೋಡ ನೀನು. ಥ್ಯಾಂಕ್ ಕೊಡೋಣ. ಥ್ಯಾಂಕು ಕೊಡೋಣ. ಜಿಮ್ಮಿ ಥ್ಯಾಂಕ್ ಅಂತ ತಕ್ಷಣ ಒಳಗೆ ಒಂದು ಟ್ಯಾಂಕ್ ಎತ್ಕೊಂಬರಪ್ಪ. ಜಿಮ್ಮಿ ನನಗೆ ಥ್ಯಾಂಕ್ ಕೊಡ್ಬಾರೋ. ಏಯ್ ಈಗ ಬಾ ಇಲ್ಲಿ. ನಿಂಗೆ ಒತ್ತುಗಿತ್ತು ಏನಿಲ್ವ ಹೋಗ ಹತ್ತು ಅಲ್ಲ. ಹೋಗ. ನಿಂಗೆ ಆಪರೇಷನ್ ಆಗೈತೆ ಏನ್ ಗೊತ್ತ ನೀನ್ ಕಿವಿ ಕಟ್ ಮಾಡವಿ. ತೋರ್ಸು ಕಿವಿನ ಡಿಂಕಿ ಎಲ್ಲಿ ನೋಡ್ರಿ, ಜಿಮ್ಮಿಗೆ ಆಪರೇಷನ್ ಆಗಿರೋದಕ್ಕೆ ಕಿವಿ ಕಟ್ ಮಾಡ್ತಾರೆ ಎಲ್ಲ ಕಡೆ. ಸೊ ಎಲ್ಲ ನಾಯಿಗಳಿಗೂ ಹಿಂಗೆ ಮಾಡ್ತಾರ. ಎಲ್ಲ ನಾಯಿಗಳು ಅಷ್ಟೇ ಪಾಪ, ಅವಕ್ಕೇನು ಗೊತ್ತಾಗಲ್ಲ. ಅವ್ನು ಕೆರಿತಾರ ಅವ್ರ ಮನೆ ಬಾಗ್ಲಲ್ಲ, ನೀನು ನೋಡೋಕ್ಕಾಗ್ದಲ್ಲ ನಿನ್ನ ಕರೆದೆ ಹೋಗಿ. ಅಣ್ಣರಿಗೆ ಕನ್ನಡ ಬರುತ್ತಾ ಹೆಂಗಪ್ಪ ಗೊತ್ತಿಲ್ಲ. ನಾನು ಸುಮ್ಮನೆ ಕನ್ನಡದಾಗ ಹೇಳ್ದೆ, ಅಣ್ಣ ನಿಮ್ಮ ಮನೆ ಬಂದು ಬಾಗ್ಲು ತೆಗಿತಾನೆ ಆಗ್ಲಲ್ಲ. ನಾನು ಒಂದು ಪ್ಯಾಕೆಟ್ ಮೊಸರು ಹಾಕಿದ್ನಿ, ಅದನ್ನು ತಿಂದು ಮತ್ತೆ ನಿಮ್ಮಂತಕ್ಕೆ ಬಂದೆ. ಅವ್ರಿಗೆ ಹೆಂಗೆ ಕೇಳಿಸ್ತಾ ಏನು ಅರ್ಥ ಆತ ಗೊತ್ತಿಲ್ಲ, ಒಳ ಕರ್ಕೊಳ್ಳೋದು. ಮತ್ತೆ ಹೊರಗೆ ಬಂದ. ಜಿಮ್ಮಿ ನಿನಗೇನಾದ್ರು ಅರ್ಥ ಆಗುತ್ತೆ ಅವ್ರ ಭಾಷೆ? ಅಲ್ಲ ಅವ್ನು ನನಗೆ ತಿಕ್ಕ ತೋರಿಸ್ತವ್ನು, ಬರೀ ಮಕ ತೋರಿಸಲೇ. ಹೋಗ ಜಿಮ್ಮಿ. ನಾನು ಫೋನ್ ಹಿಡ್ಕೊಂಡಿದ್ದೀನಿ ಅಂತ ನಾಚ್ಕೋತಾವನೆ. ಜಿಮ್ಮಿ ಹೋಗ್ಲಾ, ನಿನ್ ಚಡ್ಡಿ ಹಾಕಿಲ್ಲ ಹೋಗಲಿ. ಜಿಮ್ಮಿ ಬಾಯಿಲಿ ಬತ್ತಿಲ್ಲಪ್ಪ. ಜಿಮ್ಮಿ ಕಳ್ಸ್ ನವೀನ, ನೀನು ಹೇಳಿದ್ರೆ ಬರುತ್ತೆ. ಆಗೈತೆ ಹೋಗಪ್ಪ, ಹೋಗ್ಬಿಟ್ಟು ಮಲ್ಕೊಂಡು ಹೋಗ. ನೋಡು ಫ್ರೆಂಡ್ಸ್, 10:30 ಆಯ್ತು. ಈಗ 10:30 ಹಂಗೆ ಉಂಡವನೆ, ಒಂದು ಪ್ಯಾಕೆಟ್ ಮೊಸರನ್ನ ತಿಂದವನೆ. 10:30 ಅಂತ ಬಾಗಿಲು ತೆಗಿತಾನೆ. ಬಾಯಿಲಿ ಬಾ ಆಂಟಿ ತಗೋಗ. ಬಾ ಆಂಟಿ ಯಾವಾಗಲೇ ಈ ಕೋಲ್ ತಂಡ ಏರಿಕಿರ್ಬೇಕು, ಅದಕ್ಕೆ ಆಂಟಿ ತಗೋ. ಅಮ್ಮ ಸುಮ್ ಕೂತ್ಕೊಳಮ್ಮ, ನಾನು ಒದ್ದೇ ಇಲ್ಲ ಅವನ್ನ. ಏನೋ ಓಡಿಸ್ತೀನಿ ಅಷ್ಟೇ. ಏಯ್ ಹೋಗಲ್ಲ ಅಂತೀನಿ, ಹೋಗುತ್ತೆ. ನಾನು ಒದ್ದಿಲ್ಲ ಕಣಮ್ಮ. ಬಾರ ಇಲ್ಲಿ ಹೇಳಿ ಬಾರೋ. ನೀನು ಬಂದಿರ್ತೀನ ಸಡನ್ನಾಗಿ ಹಿಡ್ದಪ್ಪ ಕಣ್ಬಿಡ್ತು ಏನು ಹಿಡ್ಕೊಂತಾರಪ್ಪ ಅನ್ನಿಸ್ಬಿಡ್ತು. ಇಬ್ಬನಿಗೆ ಒಂದ್ಸತಿ ಬಕ್ ಅನ್ಲಿತ್ತು. ಅವನು ಇಲ್ಲಿ ಹಿಂಗ್ ನೋಡಿ ಹಿಂಗ್ ಕಣ್ಣು ಮುಚ್ಚಿರ್ತಾನೆ, ಹಿಂಗ್ ತಲೆ ಸಾರತ್ರ. ಆಮೇಲೆ ಬಿಟ್ಟ ತಕ್ಷಣ ಕಡ್ಗಿಡ್ದನ್ ಕಂಡವಿನ ಸಿದ್ದರಾಮಯ್ಯ. ಅವನೇ ಸಿದ್ದರಾಮಯ್ಯ. ಇಲ್ಲ ಬೇರೆ ತಕ್ಕೆಲ್ಲ ಹೋತು ಕೆಳಕ್ಕೆ ಮಕ್ಕ ಹೋಗೈತೆ ನವೀನ. ಜಿಮ್ಮಿ ವಿಡಿಯೋ ಮಾಡಿದ್ವಲ್ಲ, ಏನು ಅನ್ನಿಸ್ತು ನಿನಗೆ? ಮೂಕ್ ಪ್ರಾಣಿಗಳ ಜೊತೆ ನಾವು ಮನಸ್ಬಿಚ್ಚಿ ಅವು ಭಾಷೆ ತಕ್ಕಂತೆ ನಾವು ಮಾತಾಡಿದ್ರೆ ನಮ್ಮ ಮನಸ್ಸು ಕೂಡ ಸ್ವಲ್ಪ ಶಾಂತವಾಗಿರುತ್ತೆ, ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಮೂಗು ಪ್ರಾಣಿಗಳ ಜೊತೆಗೆ ನಾವು ಜಿಮ್ಮಿ ಜೊತೆ ಹಗ್ಲತ್ತಲ್ಲಿ ಒಂದ್ಸಲ ನೋಡೋಣ, ಮಾತಾಡ್ಸೋಣ. ಜಿಮ್ಮಿ ಯಾವ ಥರ ಇರ್ತಾನೆ, ಹಗ್ಲತ್ತಲ್ಲಿ ಸ್ವಲ್ಪ ಆಕ್ಟಿವ್ ಆಗಿರ್ತಾನೆ. ನೈಟ್ ಅಲ್ವಾ, ಅವನು ಎಲ್ಲ ದಿನಪೂರ್ತಿ ಎಲ್ಲೆಲ್ಲ ಹೋಗಿ ಬಂದಿರ್ತಾನೆ, ಟೈರ್ಡ್ ಆಗಿರ್ತಾನೆ. ನಾವು ಮನೇಲಿ ಅವನು ಎಲ್ಲೆಲ್ಲೋ ಅಲ್ಲಿ ಎಲ್ಲ ಇಡೀ ಏರಿಯಾ ಅಷ್ಟೇ, ಇಡೀ ಒಟ್ಟಾರ ಅಲ್ಲ ನಮ್ಮ ಬಿಲ್ಡಿಂಗ್ ಅಷ್ಟೇ. ಹೊಸ ನಾಯಿ ಬಂತು. ಅವತ್ತೊಂದಿನ ಲಾಗಲ್ಲಿ ಹೇಳಿದ್ದಲ್ಲ, ನಾನು ಅಂದರೆ ಜಿಮ್ಮಿ, ಜಿಮ್ಮಿ ಅಂದರೆ ನಾನು ಅಂತ. ಇದಕ್ಕೆ ಜಿಮ್ಮಿ ಅಂದರೆ ನಾನು ಅಷ್ಟೇ. ಜಿಮ್ಮಿ ನನ್ನ ಕ್ಲೋಸ್ ಫ್ರೆಂಡ್, ಅದಕ್ಕೆ ಆ ಥರ ಹೇಳ್ತೀನಿ ಡೈಲಾಗ್. ಈ ವಿಡಿಯೋ ಎಂಡ್ ಮಾಡ್ಬಾ ಗುರು. ಇವಾಗ ಎದ್ಬಿಟ್ಟು ನಾನು ಯಾಕೆ ಕೈ ತೊಳ್ಕೊಂಡೆ ಅಂತ ಗೊತ್ತಾ? ನಮ್ಮ ಜಿಮ್ಮಿಗೆ ತಲೆ ಸವರ್ಬಿಟ್ಟಿದ್ದೀನಿ ಇಷ್ಟೊತ್ತು, ಅದಕ್ಕೆ ಕೈ ತೊಳ್ಕೊಂಡು ಆಮೇಲೆ ಇನ್ಫೆಕ್ಷನ್ ಆಗಿ ಇನ್ನೇನೋ ಆಗಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್.